ಅದಕ್ಕೆ ಏನು ಮಾಡುವ ಅಂತ ಯೋಚನೆ ಮಾಡುವಾಗ ತೇಗೆ ಮರ, ಕೆಲವರು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದರ ಚಿಗುರು ಉಂಟಲ್ಲ ನೋಡಿ, ಈ ಚಿಗುರು ಇದು ಭಾರಿ ಒಳ್ಳೆಯದಾಗ್ತದೆ. ಇದು ನೋಡಿ, ಇಂಥ ಚಿಗುರುಗಳು ಸಖತ್ತು ಸಿಗಬೇಕು, ಭಾರಿ ಒಳ್ಳೆಯದಾಗ್ತದೆ. ಇದು ತಂಬಳಿ ಮಾಡೋಣ ಇವತ್ತು. ತಂಬಳಿ ಇದರಲ್ಲಿ ಹೇಗೆ ಮಾಡಿದ್ದು ನೋಡಿ, ಇದರ ಸಣ್ಣ ಸಣ್ಣ ಪೀಸುಗಳನ್ನು ಹಾಗೆ ಮಾಡಿ ತಿನ್ನಲಿಕ್ಕೆ ಭಾರಿ ರುಚಿಯಾಗುತ್ತೆ. ಜ್ಯೂಸು ಮಾಡಲಿಕ್ಕೂ ಆಗುತ್ತೆ. ಇದು ಅದರ ಹೊರಗಡೆಯಿಂದ ತೆಗೆದಿರುವಂತಹ ಸಿಪ್ಪೆ. ಇದು ಎಲ್ಲರೂ ಇದನ್ನು ವೇಸ್ಟ್ ಮಾಡ್ತಾರೆ. ಅದನ್ನು ಏನು ಮಾಡಬಹುದು ಅಂತ ನೋಡಿ. ಈಗ ಇದು ಸೊಪ್ಪುಗಳು ತಂಬಳಿ ಎಲ್ಲ ಮಾಡ್ತಾರಲ್ಲ, ಆ ಥರದ ತಂಬಳಿ ಮಾಡಲಿಕ್ಕೆ ಒಳ್ಳೆಯದಾಗತ್ತೆ. ಮತ್ತು ಮೆಣಸುಕಾಯಿ ಇದೆ, ಮೆಣಸು. ಬೇಕಾದ ವಸ್ತುಗಳು: ಒಂದು ಉಪ್ಪು ಬೇಕು, ಸ್ವಲ್ಪ ತೆಂಗಿನ ಎಣ್ಣೆ ಬೇಕು, ಆಮೇಲೆ ಎಲೆಗಳಾಗೆಲ್ಲ ಸಿದ್ಧ ಮಾಡಿದ್ದೇವೆ, ಅದು ಪಪ್ಪಾಯಿಯ ಹೊರಗಿನ ನೀರು, ಬೆಳ್ಳುಳ್ಳಿಯನ್ನು ಸಿಪ್ಪೆಲ್ಲ ತೆಗೆದು ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು. ಬೆಳ್ಳುಳ್ಳಿ ಹಾಕಬೇಕು, ಅದಕ್ಕೆ ಕಾಯುವಾಗ ಎಣ್ಣೆಗೆ ಹಾಕಿರಬೇಕು. ಇದು ಹರಳುಪ್ಪು ಇದ್ದರೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಹರಳುಪ್ಪು ಇದು ಒಳ್ಳೆಯದಾಗತ್ತೆ. ಇದು ಪಪ್ಪಾಯಿಯ ಸಿಪ್ಪೆಯಾಗ ನಾವು ತೋರಿಸಿದ್ದೀವಲ್ಲ, ಅದರಲ್ಲಿ ಆ ಎಲೆ ಹಾಕಿದೆ. ಇದು ಬೆಳ್ಳುಳ್ಳಿ ಇದೆ ನೋಡಿ, ಬೆಳ್ಳುಳ್ಳಿ ಹಾಕಿದೆ. ಇನ್ನು ಉಪ್ಪು ಹಾಕಬೇಕು ಮತ್ತು ಮೊಸರು ಹಾಕಬೇಕು, ಕರಿಬೇಕು. ಇನ್ನು ಜೀರಿಗೆ ಇದರಲ್ಲಿ ಹಾಕಿಕೊಂಡಿದ್ದೆ, ಸ್ವಲ್ಪ ಜೀರಿಗೆ ಹಾಕಿದ್ದೇವೆ ನೋಡಿ, ಸ್ವಲ್ಪ ಜೀರಿಗೆ ಕಾಣಿಸ್ತದೆ ಅಲ್ಲ. ಮೆಣಸು ತೋರಿಸಿದೆ, ಬೆಳ್ಳುಳ್ಳಿ ನೋಡಿ, ಒಳ್ಳೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿರುವುದಿದೆಯಲ್ಲ, ಒಮ್ಮೆ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಮಿಕ್ಸಿಯಲ್ಲಿ ಪುಡಿ ಆಗ್ತಾ ಉಂಟು, ಪೂರ್ಣ ಪುಡಿಯಾಗಿ ರೆಡಿಯಾಗಿದೆ. ಈಗಳಿ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಮಿಕ್ಸಿಗೆ ಹಾಕಿ ರುಬ್ಬಿ, ಇನ್ನು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಳ್ಬೋದು. ಹಾಕಿ ಚಟ್ನಿಯ ಹಾಗೆ ಮಾಡ್ಬೋದು, ಅಥವಾ ಸ್ವಲ್ಪ ನೀರು ಹಾಕಿ ಸಾರಿನಂತೆ ಉಪಯೋಗ ಮಾಡ್ಬೋದು. ಫಸ್ಟ್ ಕ್ಲಾಸ್. ನೀವು ಮಾಡಿ ಮನೆಯಲ್ಲಿ. ನಮಸ್ತೆ.